ಮತ್ತು ಭವನ ಉಳಿಸಿ ಅಂತ ಒಂದು ಸಮಿತಿ ವತಿಯಿಂದ ಇವತ್ತಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ, ಈ ಭವನ ನಮ್ಮ ಆ್ಯಕ್ಚುಲಿ ನಮ್ಮ ಕರ್ನಾಟಕ ದಲಿತ ಸಮಾಜಕ್ಕೆ ಸಂಬಂಧಪಟ್ಟಿರೋಂಥ ಜಾಗ. ಆಗ ನಾವು ಹೋರಾಟ ಮಾಡಿ ಈ ಜಾಗನ ಪಡ್ಕೊಂಡಿದ್ವಿ. ಆನಂತರದಲ್ಲಿ ನಾವು ಹೋರಾಟದ ಜೊತೆಗೆ ಭವನ ಕಟ್ಟಕ್ಕಾಗೋದಿಲ್ಲ ಅಂತ ಕಮಿಟಿ ಮಾಡ್ಕೊಂಡಿದ್ವಿ. ಕಮಿಟಿ ಮಾಡೋದ್ರಲ್ಲಿ ನಮ್ಮ ಡಾಕ್ಟರ್ ನಾಗರಾಜ್ ಅವರು ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರು ದೇವರಾಜ್ ಆಗಿದ್ದರು, ಬಾಬೆ ತಮ್ಮಯ್ಯನಾಗಿರ ಆಗಿದ್ದರು, ಮತ್ತು 4 ಊರಿನ ಅಧ್ಯಕ್ಷರುಗಳು ಅದಕ್ಕೆ ಉಪಾಧ್ಯಕ್ಷರುಗಳಾಗಿದ್ದರು. ಹೀಗಾಗಿ ಕಾರ್ಯಕ್ರಮ ಇದು ನಾವು ಸಮಿತಿಯು ನಿರಂತರವಾಗಿ ನಡೀತಿತ್ತು. ಆನಂತರದಲ್ಲಿ ನಮ್ಮ ನಾಗರಾಜ್ ಅವರು ಏನೋ ಒಂದು ಅಸಂಬಂಧದಿಂದ ಅವರು ಹೊರಗಡೆ ಹೋದರು. ನಂತರ ನಮ್ಮ ಈ ನಗರಸಭೆ ಸದಸ್ಯರಂತ ನಂದಕುಮಾರ್ನ ಆಗ ಉಪಾಧ್ಯಕ್ಷರಾಗಿದ್ದರು. ನಾವು ನಗರಸಭೆ ವತಿಯಿಂದ ಏನಾದರೂ ಸೌಲಭ್ಯ ಸಿಕ್ಕಬಹುದಂತೆಲ್ಲ ಕಾರಣಕ್ಕೋಸ್ಕರ ಅವರು ಅಧ್ಯಕ್ಷರನ್ನು ಮಾಡಿದ್ವಿ. ಮಾಡಾದ್ಮೇಲೆ ಕಾರ್ಯಕ್ರಮ ಇದು ಕಟ್ಟಡಗಳು ನಿರಂತರವಾಗಿ ನಡ್ಕೊಂಡು ಹೋಗ್ತಿತ್ತು. ಆ ಟೈಮಲ್ಲಿ ಇಡೀ ಕೊಡಗಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಅದಕ್ಕೆ ಸದಸ್ಯರುಗಳಾಗಿದ್ದರು. ಕೆಲವರೆಲ್ಲ ಬೇರೆಯವರನ್ನ ಸದಸ್ಯರುಗಳಾಗಿದ್ದರು. ಹಾಗೆ ನಿರಂತರವಾಗಿ ಬಿಲ್ಡಿಂಗ್ ನಡ್ಕೊಂಡು ಬರ್ತಿತ್ತು. ಆನಂತರದಲ್ಲಿ ಏನಾಗಿದೆ ಅಂದರೆ, ವಿತೌಟ್ ನೋಟಿಸು ಅವ್ರಿಗೆ ಏನು ನೋಟಿಸ್ ಕೊಡದೆ ಒಬ್ಬೊಬ್ಬರನ್ನೇ ತೆಗಿತಾ ಬಂದು ಲಾಸ್ಟ್ ಮೂಮೆಂಟಿಗೆ ಕೊನೆ ಮೂಮೆಂಟಿಗೆ ಏನಾಗಿದೆ ಅಂತಂದರೆ, ಈ ಅಂಬೇಡ್ಕರ್ ಭವನ ಬರೀ ಒಂದು ಫ್ಯಾಮಿಲಿಗೆ ಸೀಮಿತವಾಗಿದೆ. ಈಗ ನಗರದಲ್ಲಿರ್ತಕ್ಕಂಥ ನಮ್ಮ ಅಶೋಕದಲ್ಲಿರ್ತಕ್ಕಂಥ ಒಂದು 12 ಜನ ಮೆಂಬರ್ಗೆ 8 ಜನ ಅವರ ಕುಟುಂಬದವರೇ. ಇಲ್ಲೊಂದು ವೀರಭದ್ರ ಸ್ವಾಮಿ ಅಂತ ಒಂದು ಕುಟುಂಬ ಇದೆ ಅವರ ಫ್ಯಾಮಿಲಿದು. ಅದರಲ್ಲೇ ಒಂದು 7 ಜನ ಮೆಂಬರ್ ಮಾಡಿದ್ದಾರೆ. ಇನ್ನು 5 ಜನ ಹೊರಗಡೆ ಮಾಡಿ ಈಗ ಅವರು ಸ್ವಾಧೀನದಲ್ಲಿ ಕುಣಿದ್ದಾರೆ. ಈಗ ಅದಕ್ಕಾಗಿ ಇದು ನಮ್ಮದು ಸತ್ತು ಅಂತೇಳಿ ನಾವು ಕೇಳಿದಾಗ ನಮ್ಮ ಜನಗಳೆಲ್ಲ ಕೇಳಿದಾಗ ಮೆಂಬರ್ ಮಾಡೋಕ್ಕಾಗೋದಿಲ್ಲ ಅಂದರೆ ಯಾವ ಥರ ಆನ್ಸರ್ ಅಂತಂತಂದರೆ, ಸ್ವಂತ ಅವ್ರದ್ದೇ ಬಿಲ್ಡಿಂಗು ಆ ಥರದಲ್ಲಿ ಮಾಡ್ತಾರೆ. ಮತ್ತು ಇಲ್ಲಿ ನಡೀತಕ್ಕಂಥ ಈ ಕಾರಣಕ್ಕೆ ನಾನು ಕಾನೂನು ಪ್ರಕಾರವಾಗಿ ಹೋಗಬೇಕು ಒಂದು, ಮತ್ತು ಈ ಧರಣಿ ಕೂಡ ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಈಗ ಈ ವಿಚಾರವಾಗಿ DC ಸಾಹೇಬ್ರ ಹತ್ರನೇ ನಾವು ನೇರವಾಗಿ ಮಾತಾಡಿ ಇದಕ್ಕೆ ತಕ್ಕನಾದಂತಹ ಒಂದು ನ್ಯಾಯ ಕೋರುವ ಅಂತ ಹೇಳ್ಬಿಟ್ಟು ನಮ್ಮ ಈ ಮೂಲ ಸಂಘಟನೆ ವತಿಯಿಂದ ನ್ಯಾಯಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಸಮುದಾಯಕ್ಕೆ ಯಾವುದೇ ಅನ್ಯಾಯ ಆದರೂ ಕೂಡ ನಾವು ಕೂಡ ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಇದು ನ್ಯಾಯ ಸಿಗಲೇಬೇಕು. ನ್ಯಾಯಕ್ಕೋಗಿ ಹೋರಾಟಕ್ಕೆ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು. ನಾನು ಶ್ರೀಮತಿ ಗಾಯತ್ರಿ ನರಸಿಂಹ ಅಂತ ಹೇಳಿ, ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕಿಯಾಗಿದ್ದೀನಿ. ಅದೇ ನಮ್ಮ ಸಂಘಟನೆ ಮೂಲ ಸಂಘಟನೆಯಾಗಿದ್ದು ಪ್ರೊಫೆಸರ್ B. ಕೃಷ್ಣಪ್ಪನವರು ಸ್ಥಾಪಿಸಿದಂತಹ ಸಂಘಟನೆಯಲ್ಲಿ ನಾನಿವಾಗ ಜಿಲ್ಲಾ ಸಂಚಾಲಕಿಯಾಗಿ 3 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಆದರೆ ನಾನು ಈಗ ಮೊನ್ನೆ ನನ್ನ ವಿಚಾರವಾಗಿ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಈ ಆರೋಪಗಳು ಸುಳ್ಳು ಅಂತ ಹೇಳ್ಬಿಟ್ಟು ದಿವಾಕರ್ ಅವರು ಏನು ಆರೋಪ ಮಾಡಿದ್ದಾರೆ ಅದು ಸುಳ್ಳು ಅಂಥೇಳಿ ನಾನು ಮಾಡಿದ್ದೆ. ಯಾಕಂತಂದರೆ ಸುಳ್ಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮಾಹಿತಿ ಸಿಕ್ಕಿರೋದು ಅಷ್ಟೇ. ಯಾಕಂತಂದರೆ ನಮಗೆ ಕೊಟ್ಟಿದ್ದಾರೆ, ಭವನ ಕೊಟ್ಟಿದ್ದಾರೆ, ಮತ್ತು ಅದರಿಂದ ಧರಣಿ ಮೂಲಕ ನಮ್ಮ ಸಮುದಾಯಕ್ಕೆ ಮುಜುಗರ ತರಿಸೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ನಾನು ಧರಣಿನ ನಿಲ್ಲಿಸಿ ಅಂತ ಹೇಳಿದ್ದೆ. ಕಾರಣ ಇಷ್ಟೇ, ನಾನು 2 ಕಡೆಯವ್ರನ್ನೂ ನಾನು ಸಂಧಾನ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡುವ ನಾವು ಮೂಲ ಸಂಘಟನೆಯವರಾಗಿದ್ದುಕೊಂಡು ಇದು ನಮ್ಮ ಕರ್ತವ್ಯ ಕೂಡ ಅನ್ನೋ ಒಂದು ಕಾರಣಕ್ಕೆ ನಾನು ಧರಣಿನ ಮುಂದೂಡಿ ಅಥವಾ ನಿಲ್ಲಿಸಿ ಅಂತ ಹೇಳಿದ್ದೆ ನಾನು. ಆದರೆ ಅದು ಫೋನಿನ ಮುಖಾಂತರ ಇವರಿಬ್ಬರನ್ನೂ ನಾನು ಮಾತಾಡಿಸಿದಾಗ ದಿವಾಕರ್ ಅವರು ಒಪ್ಕೊಂಡ್ರು, ಆಯಿತು ಸಂಧಾನಕ್ಕೆ ನಾವು ಬರ್ತೀವಿ ಅಂತ ಒಪ್ಕೊಂಡ್ರು. ಆದರೆ ಇವರು ನಂದಕುಮಾರ್ ಅವರು ಬರಲಿಕ್ಕೆ ಒಪ್ಕೊಂಡಿಲ್ಲ. ತದನಂತರ ನಾವು ಏನೇ ಆಗಿರಲಿ, ನೀವು ಧರಣಿ ಮುಂದುವರಿಸೋದಾದರೆ ಮುಂದುವರಿಸಲಿ, ನಾವು ಕಾನೂನು ಪ್ರಕಾರವಾಗಲೇ ಕ್ರಮ ತಗೋತೀವಿ ಅಂತೇಳಿ ಅವರು ಒಂದು ಹೇಳಿಕೆ ಕೊಟ್ಟರು ನಮಗೆ. ಮತ್ತು ಯಾವುದೇ ಕಾರಣಕ್ಕೆ ಸದಸ್ಯತ್ವಗಳನ್ನ ಕೊಡಲ್ಲ ಅಂತ ಹೇಳಿದರು. ಆದರೆ ನಮಗೆ ಯಾಕೆ ಈ ಥರ, ಮತ್ತು ಅದು ಅಲ್ಲದೆ ಅವರು ಪೊಲೀಸ್ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ, ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ನಮಗೆ ಒಂದು ರಕ್ಷಣೆ ಬೇಕು ಅನ್ನೋ ಏನು ಭವನ ಸಮಿತಿಗೆ ಮತ್ತು ಅಂಬೇಡ್ಕರ್ ಭವನಕ್ಕೆ ಒಂದು ರಕ್ಷಣೆ ಬೇಕು ಅನ್ನೋ ಒಂದು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ನನಗೆ ಯಾಕೆ ಇವರು ರಕ್ಷಣೆ ಯಾಕೆ ಕೇಳ್ತಿದ್ದಾರೆ, ತಪ್ಪಿಲ್ಲ ಅಂತ ಅಂದಮೇಲೆ ರಕ್ಷಣೆ ಯಾಕೆ ಕೇಳ್ತಿದ್ದಾರೆ ಅನ್ನೋದು ನನಗೆ ಒಂದು ಸಂಶಯಾಸ್ಪದವಾಗಿ ಕಾಣ್ತಾ ಇದೆ. ಮತ್ತು ಅದು ಅಲ್ಲದೆ ಕಂಪ್ಲೇಂಟ್ ಲೆಟ್ರಲ್ಲಿ ಅಂಬೇಡ್ಕರ್ ಭವನದ ಲೆಟ್ರೇಡ್ ಇದೆ, ಕೆಳಗಡೆ ಸಿಗ್ನೇಚರಲ್ಲಿ ಶತಮಾನೋತ್ಸವ ಭವನ ಸಮಿತಿ ಅಂತ ಹೇಳ್ಬಿಟ್ಟು ಕೆಳಗಡೆ ಸಿಗ್ನೇಚರ್ ಮಾಡಿದ್ದಾರೆ. ಅದು ಕೂಡ ನನಗೆ ಗೊಂದಲ ತಂದಿದೆ. ಈ ಕಾರಣಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತಿಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನಾನು ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಭವನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಒಂದು
ತಹಶೀಲ್ದಾರ್ ಅವರು ಬರ್ಕೊಟ್ಟಿದ್ದಾರೆ. ಆ ಒಂದು ಸಮಿತಿಲಿ ಆ ನಿರ್ವಹಣೆ ಅಂತ ಮಾಡಬೇಕಾಗಿತ್ತು. ಬರೀ ಅಂಬೇಡ್ಕರ್ ಭವನ ಸಮಿತಿ ಅಂತ ಮಾಡಿ ಇವರು ಅಶೋಕ್ಪುರದಲ್ಲಿ ಕೆಲವರು ಮಾತ್ರ ಸೇರಿಕೊಂಡು ಒಂದು ಸಮಿತಿ ರಚನೆ ಮಾಡಿಕೊಂಡು ಅದಕ್ಕೆ ಬಂದಂತಹ ಸರ್ಕಾರದ ಹಣಗಳನ್ನ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದು. ಆ ಹಣ ಕೂಡ ಬಿಡುಗಡೆ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿ ಮಡಿಕೇರಿ ನಮ್ಮ ದಲಿತ ಸಂಘಟನೆಗಳ ನಾಯಕರು ಮುಖಂಡರಾಗಿರ್ತಕ್ಕಂಥ ಈ ಸುರೇಶ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಸಾಮಾಜಿಕ ಪರಿವರ್ತನಾ ಚಳವಳಿ ನಾಯಕರಾದಂಥ ಎಚ್ ಎಸ್ ಪ್ರೇಮ್ಕುಮಾರ್ ಅವರು ಇಲ್ಲಿ. ಅದೇ ರೀತಿಯಾಗಿ ಈ ಒಂದು ಪ್ರತಿಭಟನಾ ಧರಣಿಗೆ ನಮ್ಮ ಮಡಿಕೇರಿ ನಗರಸಭಾ ಸದಸ್ಯರು ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಸ್ ಸಿ ಸತೀಶ್ ರವರು ಆಗಮಿಸಿದ್ದಾರೆ. ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಹಿರಿಯ ಹೋರಾಟಗಾರರಾದಂಥ ಜಯಪ್ಪ ಹಾನಗಲ್ರವರು, ದಲಿತ ಮುಖಂಡರು ಹಾಗೂ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಜಯಪ್ಪ ಹಾನಗಲ್ರವರಿಗೆ ನಾನು ಈ ಸಮಿತಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೋವಿಂದಪ್ಪನವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮಿತಿಯ ಖಜಾಂಚಿ ಮೂರನಡ ಭೋಜಣ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಪ್ರತಿಭಟನಾ ಧರಣಿಗೆ ಇನ್ನೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಸೋಮವಾರಪೇಟೆ ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ದೇವರಾಜರವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಮಿತಿಗೆ ಈ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಸಂಘಟನೆಗೆ ಬೆಂಬಲ